ಕ್ಷಮಿಸಿ ಮತ್ತು ಒಮ್ಮೆ ಒಳ್ಳೆಯವರಾಗಿರಿ, ಆದರೆ ಆ ವ್ಯಕ್ತಿಯನ್ನು ಮತ್ತೆ ನಂಬುವ ಮೂಲಕ ಎಂದಿಗೂ ಮೂರ್ಖರಾಗಬೇಡಿ. ಅದೃಷ್ಟವಂತರು ಸ್ವಲ್ಪ ಪ್ರಗತಿಗೆ ದೇವರನ್ನು ದೂಷಿಸುತ್ತಾರೆ ಮತ್ತು ದುರದೃಷ್ಟವಂತರು ಸ್ವಲ್ಪ ಸುಧಾರಣೆಗೆ ದೇವರನ್ನು ದೂಷಿಸುತ್ತಾರೆ. ನಾವು ದೇವರನ್ನು ನೆನಪಿಸಿಕೊಳ್ಳುತ್ತೇವೆ ಮತ್ತು ಧನ್ಯವಾದ ಹೇಳುತ್ತೇವೆ. ಜೀವನದಲ್ಲಿ ಕೆಲವು ಒಳ್ಳೆಯ ಕಾರ್ಯಗಳನ್ನು ಸಹ ಮಾಡಬೇಕು. ಜೀವನವು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಅದಕ್ಕೆ ದೇವರನ್ನು ಹೊರತುಪಡಿಸಿ ಬೇರೆ ಯಾರೂ ಸಾಕ್ಷಿಯಿಲ್ಲ. ಕೆಲವರು ತಮ್ಮ ಕನಸುಗಳಿಗಾಗಿ ತಮ್ಮ ಪ್ರೀತಿಪಾತ್ರರಿಂದ ದೂರವಿರುವುದರಿಂದ ನಿರಾಳರಾಗುತ್ತಾರೆ, ಆದರೆ ಇತರರು ತಮ್ಮ ಪ್ರೀತಿಪಾತ್ರರ ಸಲುವಾಗಿ ತಮ್ಮ ಕನಸುಗಳಿಂದ ದೂರವಿರುತ್ತಾರೆ. ಯಾರೊಬ್ಬರ ತಾಳ್ಮೆಯನ್ನು ಪರೀಕ್ಷಿಸಬೇಡಿ. ಇದನ್ನು ಮಾಡುವವರು ವಿಷಾದಿಸುವುದನ್ನು ನಾನು ಆಗಾಗ್ಗೆ ನೋಡಿದ್ದೇನೆ. ನೀವು ಸಂತೋಷವಾಗಿರುವವರೊಂದಿಗೆ ನಿಮ್ಮ ಜೀವನವನ್ನು ಕಳೆಯಿರಿ. ನೀವು ಅವರನ್ನು ಮರೆಯಲು ಸಾಧ್ಯವಾಗದಷ್ಟು ಯಾರನ್ನಾದರೂ ಪ್ರೀತಿಸಬೇಡಿ. ಜೀವನ, ಜನರು ಮತ್ತು ಪ್ರೀತಿ ಎಲ್ಲವೂ ವಿಶ್ವಾಸದ್ರೋಹಿ. ನಿಮ್ಮ ಸ್ವಂತ ಗುರಿಗಳಿಗಾಗಿ ಮಾತ್ರ ಶ್ರಮಿಸಿ. ನೀವು ಅವರನ್ನು ಕಳೆದುಕೊಂಡಾಗ ನನ್ನನ್ನು ನಂಬಿರಿ, ಅವರು ತುಂಬಾ ಅಳುತ್ತಾರೆ. ಈ ಪ್ರಪಂಚದ ಬಗ್ಗೆ ಕಾಳಜಿ ವಹಿಸಬೇಡಿ. ನೀವು ನಿಮ್ಮ ಸ್ವಂತ ಹಿತಾಸಕ್ತಿಗಳ ಬಗ್ಗೆ ಕಾಳಜಿ ವಹಿಸಬೇಕಾದರೆ ಯಾರೊಂದಿಗಾದರೂ ಅವರ ಜೀವಕ್ಕೆ ಬೆಲೆ ಕೊಡುವಷ್ಟು ಹತ್ತಿರವಾಗಬೇಡಿ. ಹದ್ದು ಹಾರುವುದನ್ನು ನೋಡಿ ಹಕ್ಕಿ ಎಂದಿಗೂ ಖಿನ್ನತೆಗೆ ಒಳಗಾಗುವುದಿಲ್ಲ, ಆದರೆ ಮನುಷ್ಯ ಹಾರುವುದನ್ನು ನೋಡಿ ಅದು ಬೇಗನೆ ಖಿನ್ನತೆಗೆ ಒಳಗಾಗುತ್ತದೆ. ಜೀವನ. ಭೇಟಿಯಾಗುವುದು ವಿಧಿಯ ವಿಷಯ, ಸಾವು ಸಮಯದ ವಿಷಯ. ಆದರೆ ಸಾವಿನ ನಂತರವೂ ಜನರ ಹೃದಯದಲ್ಲಿ ವಾಸಿಸುವುದು ಕ್ರಿಯೆಯ ವಿಷಯ. ಸಂಯಮವು ದೌರ್ಬಲ್ಯವಲ್ಲ, ಆದರೆ ಅದು ಎಲ್ಲರಿಗೂ ಇಲ್ಲದ ಶಕ್ತಿ. ಪ್ರಾರ್ಥನೆಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ, ಅವುಗಳಿಗೆ ಸರಿಯಾದ ಸಮಯದಲ್ಲಿ ಮಾತ್ರ ಉತ್ತರಿಸಲಾಗುತ್ತದೆ. ಕೆಲವು ಜನರು ತುಂಬಾ ಒಳ್ಳೆಯವರಾಗಿ ಕಾಣುತ್ತಾರೆ, ಆದರೆ ಈ ಮೂರ್ಖತನವು ಒಂದು ಉತ್ತಮ ಉದಾಹರಣೆಯಾಗಿದೆ. ಕತ್ತಲೆ ಹೃದಯಗಳಲ್ಲಿದೆ ಮತ್ತು ದೀಪ ದೇವಾಲಯಗಳಲ್ಲಿ ಕಲ್ಲುಗಳನ್ನು ಬೆಳಗಲಾಗಿಸಲಾಗುತ್ತದೆ. ಅನೇಕ ಜನರು ಕಲ್ಲುಗಳನ್ನೆಸೆದರು. ಇಂದಿನ ಜಗತ್ತಿನಲ್ಲಿ ನೀವು ಮೃದುವಾಗಿ ಸುಳ್ಳು ಹೇಳಿದರೂ ಎಲ್ಲರೂ ಕೇಳುತ್ತಾರೆ, ಆದರೆ ನೀವು ಸತ್ಯವನ್ನು ಕೂಗಿದರೂ ಯಾರೂ ಕೇಳುವುದಿಲ್ಲ. ಸಾವಿಗೆ ಏಕೆ ಭಯಪಡಬೇಕು? ಜೀವನವು ನಿಮಿಷಗಳ ಆಟ, ವಿಪತ್ತು. ಜೀವನವು ವರ್ಷಗಳ ಕಾಲ ಉರಿಯುತ್ತದೆ. ಒಬ್ಬರು ನಿರಾಸೆರಾದಾಗ ಮಾತ್ರ ಅವರು ಅದನ್ನು ಅನುಭವಿಸುತ್ತಾರೆ. ಅದರ ಬಗ್ಗೆ ಹೆಚ್ಚು ಗಮನವಹಿಸಿ. ಜೀವನದ ಹಾದಿಯನ್ನು ಅರ್ಥಮಾಡಿಕೊಳ್ಳಿ. ನಿಮ್ಮಲ್ಲಿ ಏನಿದೆಯೋ ಅದನ್ನಲ್ಲ, ನಿಮ್ಮಲ್ಲಿ ಏನಿಲ್ಲವೋ ಅದನ್ನು ಅರ್ಥಮಾಡಿಕೊಳ್ಳಿ. ಪ್ರಯಾಣದಲ್ಲಿ ಸಂದರ್ಭಗಳ ಮೇಲಿನ ನಿಮ್ಮ ಹಿಡಿತ ಬಲವಾಗಿದ್ದರೆ ವಿಷವನ್ನುಗುಳಲು ಸಾಧ್ಯವಿಲ್ಲ. ನಾನು ಅಸಡ್ಡೆ ಹೊಂದಿದಾಗಿನಿಂದ ಒಂದು ದೊಡ್ಡ ಶಾಂತಿಯ ಭಾವನೆಯಿದೆ. ನಾನು ಚಿಕ್ಕವನಿದ್ದಾಗ ನಾನು ಎಲ್ಲವನ್ನೂ ಮರೆತು ಬಿಡುತ್ತಿದ್ದೇನೆ. ಜಗತ್ತು ಹೇಳುತ್ತಿತ್ತು, ನೆನಪಿಡಲು ಕಲಿಯಿರಿ. ನಾನು ದೊಡ್ಡವನಾದಾಗ ನಾನು ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತೇನೆ. ನಂತರ ಜಗತ್ತು ಹೇಳುತ್ತದೆ, ಮರೆಯಲು ಕಲಿಯಿರಿ. ಮೋಜು ಮತ್ತು ಆನಂದದ ನಡುವೆ ಅಗಾಧ ವ್ಯತ್ಯಾಸವಿದೆ. ಆನಂದಕ್ಕಾಗಿ ಮತ್ತು ಸಂತೋಷಕ್ಕಾಗಿ ಕುಟುಂಬ ಮತ್ತು ಒಳ್ಳೆಯ ಸ್ನೇಹಿತರು ಮತ್ತು ಹಣ ಬೇಕಾಗುತ್ತದೆ. ನನಗೂ ಯಾರಾದರೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಯಾರು ಹೇಳುತ್ತಾರೆ, ನಿರ್ಧರಿಸಬೇಡಿ, ನಿಮ್ಮ ಓಟ ನನ್ನನ್ನು ನೋವು ಮಾಡುತ್ತದೆ. ಜಗತ್ತಿದೆ, ನೀವು ನನ್ನನ್ನು ಹಿಂಸಿಸುತ್ತಲೇ ಇರುತ್ತೀರಿ. ನಗುವುದನ್ನು ನಿಲ್ಲಿಸಬೇಡಿ. ನಾನೇ ಸರ್ವಸ್ವವಾಗಿದ್ದರೆ ನನ್ನೊಂದಿಗೆ ಮಾತನಾಡಿ. ನಾನು ಒಂದು ಆಯ್ಕೆಯಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸಂಬಂಧಗಳು ಮಳೆಯಲ್ಲಿ ಪರೀಕ್ಷಿಸಲ್ಪಡುತ್ತವೆ. ಪ್ರತಿಯೊಂದು ಎಲೆಯೂ ಮಳೆಯಲ್ಲಿ ಗೋಚರಿಸುತ್ತದೆ. ದೇಹ ಮತ್ತು ತಾಯಿ ಎರಡೂ ನಿಮ್ಮ ಜೀವನದ ಹಿದ್ದಿಯ ಮೇಲೆ ಪ್ರಭಾವ ಬೀರುತ್ತವೆ. ದೇಹ ಒಳ್ಳೆಯದಾಗಿದ್ದರೆ ಜೀವನ ಒಳ್ಳೆಯದಾಗಿರುತ್ತದೆ, ಮತ್ತು ತಾಯಿ ಒಳ್ಳೆಯದಾಗಿದ್ದರೆ ಎಲ್ಲವೂ ಒಳ್ಳೆಯದಾಗಿರುತ್ತದೆ. ಗೆಲ್ಲುವ ಸಂತೋಷವು ಎಲ್ಲರೂ ನೀವು ಸೋಲಬೇಕೆಂದು ಕಾಯುತ್ತಿರುವಾಗ ಬರುತ್ತದೆ. ಫಲಿತಾಂಶವು ಸಮಯ ವ್ಯರ್ಥ ಮತ್ತು ಭವಿಷ್ಯದ ಮುನ್ಸೂಚನೆಯಾಗಿದೆ. ನೀವು ದುಃಖದ ಮೇಲೆ ಕೇಂದ್ರೀಕರಿಸಿದರೆ ನೀವು ಯಾವಾಗಲೂ ದುಃಖಿತರಾಗಿರುತ್ತೀರಿ. ನೀವು ಸಂತೋಷದ ಮೇಲೆ ಕೇಂದ್ರೀಕರಿಸಿದರೆ ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಿ. ಯಾಕೆಂದರೆ ಹೃದಯ ನೀವು ಗಮನ ವಹಿಸುವುದರಿಂದ ಚೈತನ್ಯಗೊಳ್ಳುತ್ತದೆ. ಬಹಳಷ್ಟು ಸಮಯ ವ್ಯರ್ಥವಾಗುತ್ತದೆ. ದೇವರು ನಮ್ಮ ತಾಳ್ಮೆಯನ್ನು ಮಾತ್ರ ತಿಳಿದಿದ್ದಾನೆ. ನಿಮ್ಮ ಮುಖದಲ್ಲಿ ನಗುವೆಂದರೆ ಜೀವನದಲ್ಲಿ ಯಾವುದೇ ಹೋರಾಟವಿಲ್ಲ ಎಂದರ್ಥವಲ್ಲ. ದೇವರಲ್ಲಿ ನಂಬಿಕೆ ಇಡಿ. ಬದಲಾಗದವರು ಬದಲಾವಣೆಯನ್ನು ತರುವ ಬಗ್ಗೆ ಯೋಚಿಸುತ್ತಾರೆ. ಯಾರಾದರೂ ಬ್ಯುಸಿಯಾಗಿದ್ದರೂ ಈ ಹೇಳಿಕೆಯನ್ನು ಕೇಳುವುದು ಎಷ್ಟು ಸಂತೋಷಕರವಾಗಿದೆ. ನನಗೆ ಏನೂ ಮುಖ್ಯವಲ್ಲ. ಪ್ರೀತಿಸಲು ಕೆಲವು ಕ್ಷಣಗಳು ಬೇಕಾಗುತ್ತದೆ, ಆದರೆ ನೋವಿನ ನಂತರ ಮರೆಯಲು ಇಡೀ ಜೀವಿತಾವಧಿ ಬೇಕಾಗುತ್ತದೆ. ಈ ಆಲೋಚನೆ ಇಂದು ನನಗೆ ಮತ್ತೆ ಬಂದಿದೆ. ನಿಮ್ಮದಲ್ಲದವನು ಅಪರಿಚಿತ. ನಿಮ್ಮೊಂದಿಗೆ ಮಾತನಾಡುವವರೊಂದಿಗೆ ಮಾತನಾಡಿ.
ನೀವು ಕೋಪಗೊಳ್ಳಬೇಕೆಂದು ಬಯಸುವಲ್ಲಿ ಅವರು ಕೋಪವನ್ನು ಗೌರವಿಸುವುದಿಲ್ಲ. ಕೆಲವು ಸಂಬಂಧಗಳನ್ನು ಜೈಲುಗಳಂತೆ ಬಿಡಬೇಡಿ. ಸಂದರ್ಭಗಳು ಮನೆಗಳಂತೆ. ನೀವವುಗಳನ್ನು ಎಷ್ಟೇ ಅಲಂಕರಿಸಿದರೂ ಅವು ಎಂದಿಗೂ ನಿಮ್ಮವಾಗುವುದಿಲ್ಲ. ನೀವು ವಿಷಯಗಳನ್ನು ಕಲಿಯಬೇಕು. ಈ ಜಗತ್ತಿನಲ್ಲಿ ಸಹಾನುಭೂತಿ, ದುಃಖ ಹೆಚ್ಚು ಸಾಮಾನ್ಯವಾಗಿದೆ. ಪಾಪವು ಒಂದು ಉತ್ಪನ್ನ. ಅದು ಅಗ್ಗಣವಾಗಿ ಕಾಣುತ್ತದೆ, ಆದರೆ ಅದರ ಜೀವನವನ್ನು ಚಿಟಿಕೆ ಹೊಡೆಯುವಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಕೆಟ್ಟ ವಿಷಯವೇನೆಂದರೆ ಸಮಯ ಕಡಿಮೆಯಿದೆ. ಒಳ್ಳೆಯ ವಿಷಯವೇನೆಂದರೆ ಇನ್ನೂ ಸಮಯವಿದೆ. ಹೃದಯದಲ್ಲಿ ಮೋಸಗಳಿವೆ. ನಾನು ಸತ್ಯವನ್ನು ಮಾತನಾಡಿದರೆ ಸಂಬಂಧಗಳು ಮುರಿಯುತ್ತವೆ, ಮತ್ತು ನಾನು ಸುಳ್ಳು ಹೇಳಿದರೆ ನಾನು ಕೆಲವೊಮ್ಮೆ ನನ್ನನ್ನೇ ಮುರಿದುಕೊಳ್ಳುತ್ತೇನೆ. ಒಬ್ಬ ವ್ಯಕ್ತಿ ನಿಜವಾಗಲೂ ಮೌನವಾಗಿರಲು, ನೋವನ್ನು ಸಹಿಸಲು, ತಾಳ್ಮೆಯಿಂದ ನಿರೀಕ್ಷೆಗಳನ್ನು ಉಳಿಸಿಕೊಳ್ಳಲು ಹಂತಕ್ಕೆ ಹೋಗುತ್ತಾನೆ. ಸಂಬಂಧಗಳನ್ನು ಕಾಪಾಡಲು ಮತ್ತು ಪ್ರೀತಿಪಾತ್ರರನ್ನು ನಂಬಲು ಸಲಹೆಯೇ ಸತ್ಯವೆಂದಿದೆ. ಜೀವನದಲ್ಲಿ ನಾವು ಎಷ್ಟು ಸರಿ ಅಥವಾ ತಪ್ಪು ಎಂದು ಇಬ್ಬರಿಗೆ ಮಾತ್ರ ತಿಳಿದಿದೆ, ದೇವರು ಮತ್ತು ಇನ್ನೊಬ್ಬರು, ನಮ್ಮ ಆಂತರಿಕ ಸ್ವಭಾವ. ನಕಾರಾತ್ಮಕ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಪ್ರವೇಶಿಸಲು ಬಿಡಬೇಡಿ, ಯಾಕೆಂದರೆ ಅದು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ಏಕೈಕ ವಿಷಯ. ಸಶಸ್ತಿ ಯಶಸ್ವಿ ವ್ಯಕ್ತಿಯ ಹೋರಾಟದ ಕಥೆಯೆಂದಲ್ಲದೆ ಬೇರೇನೂ ಅಲ್ಲ. ಸಮಯವು ತನ್ನನ್ನು ತಾನು ನಿರಾಸೆಪಡಿಸಿಕೊಂಡವನಿಗೆ ಬೆಳ್ಳವಾಗಿ ಪ್ರತಿಕ್ರಿಯಿಸುತ್ತದೆ. ದೇವರು ಸಹ ತನ್ನನ್ನು ನಿಯಂತ್ರಿಸಿಕೊಂಡವನ ಗೆಲುವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನೀವು ಹೆಚ್ಚು ಭಯಪಟ್ಟರೆ ಈ ಜನರು ನಿಮ್ಮನ್ನು ಹೆಚ್ಚು ಹೆದರಿಸುತ್ತಾರೆ. ನೀವು ಧೈರ್ಯವನ್ನು ಸಂಗ್ರಹಿಸಿದರೆ ಮಹಾನ್ ವ್ಯಕ್ತಿಗಳು ಸಹ ತಲೆಬಾಗುತ್ತಾರೆ. ಉತ್ತರವು ತನ್ನದೇ ಆದ ಸಮಸ್ಯೆಗಳೊಂದಿಗೆ ಸಿಕ್ಕಾಕಿಕೊಂಡಿದೆ. ಅದು ತುಂಬಾ ಸಿಹಿಯಾಗಿದ್ದರೆ ಅದು ಇನ್ನಷ್ಟು ಸುಳ್ಳಾಗಿ ಬಿಡುತ್ತದೆ. ಸತ್ಯ ಹೇಳಬೇಕೆಂದರೆ ಅದು ಕಹಿಯಾಗಿರುತ್ತದೆ. ಒಬ್ಬ ವ್ಯಕ್ತಿಯ ಆಲೋಚನೆ ಅವನನ್ನು ರಾಜನಾಗಿಸುವುದು ಅನಿವಾರ್ಯವಲ್ಲ. ಎಲ್ಲರಿಗೂ ಪದವಿ ಇರುವುದು ಅತ್ಯವಶ್ಯ. ಶಾಲೆಯಿಂದ ಆಸ್ಪತ್ರೆಯವರೆಗೆ ಎಲ್ಲರೂ ಖಾಸಗಿ ಶಿಕ್ಷಣವನ್ನು ಬಯಸುತ್ತಾರೆ. ಅವರಿಗೆ ಸರ್ಕಾರಿ ಸ್ವಾಮ್ಯದ ಆಸ್ತಿ ಮತ್ತು ಆದಾಯ ಮಾತ್ರ ಬೇಕಿದೆ. ಅಹಂಕಾರವು ನಿಯಂತ್ರಣ ಮೀರಿದರೆ ಆಳವಾದ ಸಂಬಂಧಗಳು ಸಹ ಮುರಿಯುತ್ತವೆ ಎಂದು ಕೃಷ್ಣ ಹೇಳುತ್ತಾನೆ. ನೀವು ಹೇಳುತ್ತಿರುವುದು ಅದೇ ಎಂದರೆ, ಇಲ್ಲವಾದರೆ ಯಾರ ಬಗ್ಗೆಯೂ ಯಾರೂ ಕಾಳಜಿ ವಹಿಸುತ್ತಾರೆ. ಪದವಿಗಾಗಿ ಅಷ್ಟು ಅಧ್ಯಯನ ಮಾಡಬೇಡಿ. ಜೀವನವೇ ಅದರ ಬಗ್ಗೆ. ನಿಮಗೆ ಪುಸ್ತಕ ಅರ್ಥವಾಗದಿದ್ದರೆ ಅದಿರಲಿ. ಜನರು ಉದಾರ ವ್ಯಕ್ತಿಯನ್ನು ಹಾಗೆ ಕರೆಯುತ್ತಾರೆ. ನಾನು ಕೇಳಿದ್ದೇನೆ, ಅವರು ನಿಮ್ಮನ್ನು ಪ್ರೀತಿಸುವುದಿಲ್ಲ. ನೀವು ಯಶಸ್ವಿಯಾಗಲಿ, ಜೈನರಾಗಲಿ ಅಥವಾ ವಿಫಲರಾಗಲಿ, ಜನರು ನಿಮ್ಮನ್ನು ಕಿರುಕುಳಿಸುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಹಣವು ಒಬ್ಬ ವ್ಯಕ್ತಿಗಾಗಿ ಉಪಯೋಗಿಸಲ್ಪಟ್ಟಿದೆ. ಕೆಲವರು ಹಣವನ್ನು ಪ್ರೀತಿಸಿ ಒಬ್ಬ ವ್ಯಕ್ತಿಯನ್ನು ಉಪಯೋಗಿಸುತ್ತಾರೆ. ಇತರರಿಗೆ ಖರ್ಚು ಮಾಡುವುದಕ್ಕಿಂತ ನಿಮಗಾಗಿ ಬದುಕುವುದು ಉತ್ತಮ. ಕಾಳಜಿ ವಹಿಸುವುದನ್ನು ನಿಲ್ಲಿಸಿ. ಜನರು ನಿಮ್ಮನ್ನು ನೋವಿಸುವುದನ್ನು ನಿಲ್ಲಿಸುತ್ತಾರೆ. ಅವನು ಎಲ್ಲರ ಸಂತೋಷವನ್ನು ಬಯಸುತ್ತಾನೆ, ಎಲ್ಲರ ಬಗ್ಗೆ ಒಳ್ಳೆಯದನ್ನು ತಿಳಿಯುತ್ತಾನೆ ಮತ್ತು ಎಲ್ಲರನ್ನೂ ಗೌರವಿಸುತ್ತಾನೆ. ಆ ವ್ಯಕ್ತಿ ಜೀವನದಲ್ಲಿ ಯಾವಾಗಲೂ ಒಂಟಿಯಾಗಿರುತ್ತಾನೆ. ಶ್ರೀಕೃಷ್ಣ ಹೇಳುವಂತೆ, ನಂಬಿಕೆ ಮುರಿದಾಗ ಶಬ್ದ ಮಾಡಬೇಕಿಲ್ಲ, ಆದರೆ ಅದರ ಪ್ರತಿಧ್ವನಿ ಜೀವನದುದ್ದಕ್ಕೂ ಕೇಳಿಸುತ್ತದೆ. ಜೀವನದಲ್ಲಿ ತಪ್ಪು ತಿಳುವಳಿಕೆಗಳನ್ನು ಹೊತ್ತುಕೊಳ್ಳುವುದು ತಪ್ಪುಗಳನ್ನು ಮಾಡುವುದಕ್ಕಿಂತ ಹೆಚ್ಚು ಅಪಾಯಕಾರಿ. ಒಂದು ತಪ್ಪು ತಿಳುವಳಿಕೆಯ ಗುಡ್ಡವು ತುಂಬಾ ಅಪಾಯಕಾರಿ. ಅದು 100 ಪ್ರೀತಿಯ ಕ್ಷಣಗಳನ್ನು ಸಹ ಹೊಂದಿರಬಹುದು. ಕೆಲವರಿಗೆ ಸಿಹಿ ಮಾತುಗಳಿವೆ, ಕೆಲವರಿಗೆ ಅವರ ದಿನಚರಿಯಲ್ಲಿ ದೋಷಗಳಿವೆ. ಕೇಳಿ, ಈ ಜಗತ್ತು ದುಂಡಾಗಿದೆ. ಇಲ್ಲಿರುವ ಎಲ್ಲರಿಗೂ 2 ಪಾತ್ರಗಳಿವೆ. ಜನರು ನಿಮ್ಮ ಗುಣದಸ್ವನ್ನು ನಿಮ್ಮ ದೌರ್ಬಲ್ಯವೆಂದು ತಪ್ಪಾಗಿ ತಿಳಿದುಕೊಂಡರೆ ಅದು ಅವರ ಸಮಸ್ಯೆ. ಹಾಗಾಗಿ ನೀವು ಬರದಿದ್ದರೆ ಕನ್ನಡಿಯಾಗಿರಿ. ಕೆಟ್ಟ ನೋಟ ಹೊಂದಿರವರು ಚಿಂತಿಸಲಿ. ಒಂದು ಸಮಯದಲ್ಲಿ ಒಂದು ಕೆಲಸವನ್ನು ಮಾಡಿ, ಮತ್ತು ಹಾಗೆ ಮಾಡುವಾಗ ನಿಮ್ಮ ಇಡೀ ಆತ್ಮವನ್ನು ಅದರಲ್ಲಿ ಇಡಿ. ನಿಮ್ಮ ಸ್ವಂತ ಶ್ರೇಷ್ಠತೆ ಏನೇ ಆಗಿರಲಿ, ಉಳಿದೆಲ್ಲವನ್ನು ಮರೆತುಬಿಡಿ. ನಾನು ಯಾವುದೇ ಮರವನ್ನು ಅಥವಾ ಯಾವುದೇ ಫಕೀರನನ್ನು ಕೇಳುವುದಿಲ್ಲ. ನಿಮ್ಮ ಮನಸ್ಸಾಕ್ಷಿಯನ್ನು ಸ್ವಲ್ಪ ಭಯದಿಂದ ಕೇಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ಸರಳವಾಗಿ ಹೇಳುವುದಾದರೆ, ನಿಮ್ಮ ಕಣಿವೆಯಿಂದ, ನಿಮ್ಮ ಹಾದಿಯಿಂದ ಮತ್ತು ನಿಮ್ಮಿಂದ ದುಃಖ ಬರುತ್ತಿದೆ. ಬಹುಶಃ ಜೀವನವೇ ಚಹಾದಂತೆ ಮಾರ್ಪಟ್ಟಿದೆ. ಕುದಿಯುವ ಕಪ್ ಕಹಿಯಾಗಿದೆ, ಆದರೆ ನಾನದನ್ನು ಅರಿತುಕೊಂಡಿಲ್ಲ. ಹೌದು, ನಾನು ಬದಲಾಗಿದ್ದೇನೆ. ಮೊದಲಿನಂತೆ ಇಲ್ಲದವರಿಗೆ ಮಾತ್ರ. ಕೆಲವೊಮ್ಮೆ ನಾವು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಸತ್ಯವನ್ನು ತಿಳಿದಿದ್ದೇವೆ, ಆದರೆ ಪ್ರೀತಿ ಎಷ್ಟು ಪ್ರಬಲವಾಗಿದೆ ಎಂದರೆ ನಾವು ಅವರ ಸುಳ್ಳನ್ನು ಸಹ ಸತ್ಯವೆಂದು ಸ್ವೀಕರಿಸುತ್ತೇವೆ. ಶ್ರೀಕೃಷ್ಣ ಹೇಳುತ್ತಾನೆ, ಸಂಬಂಧಗಳು ರೂಪುಗೊಂಡಿರಲಿ ಅಥವಾ ಇಲ್ಲದಿರಲಿ, ಆಸ್ತಿಯನ್ನು ಹಾಳು ಮಾಡಬಾರದು. ಅನೇಕ ಜನರು ಉತ್ತರಾಧಿಕಾರಿಗಳಾಗಿರಬಹುದು, ಆದರೆ ನಾವು ಮಾತ್ರ ನಮ್ಮ ಕಾರ್ಯಗಳ ಉತ್ತರಾಧಿಕಾರಿಗಳು. ಜಗತ್ತು ಏನು ಬೇಕಾದರೂ ಯೋಚಿಸಲಿ. ನಿಮ್ಮ ಹೃದಯ ನಿಜವಾಗಿದ್ದರೆ ನಿಮ್ಮನ್ನು ನಂಬಿ.
ಕೆಟ್ಟ ಸುದ್ದಿ ಎಂದರೆ ಸಮಯ ಹಾರುತ್ತದೆ. ಒಳ್ಳೆಯ ಸುದ್ದಿ ಎಂದರೆ ನೀವು ಅದರ ಪೈಲಟ್. ಏನಾದರೂ ಇದ್ದರೆ ನಿಮ್ಮನ್ನು ನಂಬಿ. ಎಲ್ಲರೂ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಯಾರಾದರೂ ನಿಮ್ಮಿಂದ 2 ಹೆಜ್ಜೆ ಹಿಂದಿದ್ದರೆ ಅವರು ತಮ್ಮ ಜೀವನದುದ್ದಕ್ಕೂ ಸಂತೋಷವಾಗಿರುತ್ತಾರೆ. ಶ್ರೀಮಂತರು ಪ್ರತಿ ಬೀದಿಯಲ್ಲಿಯೂ ಸಿಗುವುದು ಕಷ್ಟ. ಆದ್ದರಿಂದ ನೀವು ಆತ್ಮಸಾಕ್ಷಿಯನ್ನು ಹೊಂದಿರುವವರನ್ನು ಹುಡುಕಬೇಕು. ಕಾಣದ ಆಲೋಚನೆಯು ನಿಮ್ಮ ಮನಸ್ಸನ್ನು ಆವರಿಸಿದಾಗ ಅದು ದೈಹಿಕ ಅಥವಾ ಮಾನಸಿಕವಾಗಿ ವಾಸ್ತವಕ್ಕೆ ರೂಪಾಂತರಗೊಳ್ಳುತ್ತದೆ. ಒಬ್ಬ ವ್ಯಕ್ತಿಯು ಅವರ ನಂಬಿಕೆಗಳಿಂದ ರೂಪುಗೊಳ್ಳುತ್ತಾನೆ. ಅವರು ನಂಬುವಂತೆ ಅನ್ನುತ್ತಾರೆ. ಎಲ್ಲವನ್ನೂ ನಕಲಿಸಬಹುದು, ಆದರೆ ಪಾತ್ರ ಮತ್ತು ನಡವಳಿಕೆಯಲ್ಲ. ನಿಮ್ಮ ಆಲೋಚನೆಗಳನ್ನು ನಿಯಂತ್ರಣದಲ್ಲಿಡಿ. ನೀವು ನಿಮ್ಮ ಪ್ರೀತಿಪಾತ್ರರಿಗೆ ನಮಸ್ಕರಿಸಬೇಕೆಂದು ಅವರು ಹೇಳುತ್ತಾರೆ, ಆದರೆ ಸತ್ಯವೆಂದರೆ ನಿಮ್ಮ ಸ್ವಂತವರು ಈ ಜಗತ್ತಿನಲ್ಲಿ ನಿಮ್ಮನ್ನು ಎಂದಿಗೂ ನಮಸ್ಕರಿಸುವುದಿಲ್ಲ. ಒಬ್ಬ ಮೂರ್ಖ ವ್ಯಕ್ತಿ, ಅನ್ಯಾಯಿ, ಅಜ್ಞಾನಿ ಮತ್ತು ಸ್ವಭಾವತಃ ನಾಸ್ತಿಕ ನನ್ನ ಚಿನ್ನವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಪ್ರಾಥಮಿಕ ದುಃಖಗಳು ಅವರ ಹೆಚ್ಚಿನ ನಿರೀಕ್ಷೆಗಳಿಂದಲೇ ಹುಟ್ಟುತ್ತವೆ. ಈ ನಿರೀಕ್ಷೆಗಳನ್ನು ತ್ಯಾಗ ಮಾಡಿ ಮತ್ತು ಜೀವನವು ಸಂತೋಷವಾಗಿರುವುದನ್ನು ನೋಡಿ. ನೀವು ಯಾವಾಗಲೂ ಒಳ್ಳೆಯವರಾಗಿದ್ದರೆ ನಿಮ್ಮ ಅದೃಷ್ಟ ಎಂದಿಗೂ ಬದಲಾಗುವುದಿಲ್ಲ. ಸೃಷ್ಟಿಕರ್ತನಿಗೆ ಸ್ವಲ್ಪ ಸಮಯವನ್ನು ಕೊಡಿ ಮತ್ತು ಅವನು ನಿಮ್ಮ ಸಮಯವನ್ನು ಬದಲಾಯಿಸುತ್ತಾನೆ ಎಂದು ನೋಡಿ. ನೀವು ಸ್ವೀಕರಿಸುವುದಕ್ಕೆ ಅರ್ಹರಾಗಿರುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳ ಸಂಚಾರ ಕಡಿಮೆಯಾದಷ್ಟು ಜೀವನದ ಪ್ರಯಾಣ ಸುಲಭವಾಗುತ್ತದೆ. ತಾಯಿಗೆ ನಮಸ್ಕರಿಸುವುದು ಸಹ ಅಗತ್ಯ. ಕೇವಲ ತಲೆಬಾಗಿಸುವುದರಿಂದ ದೇವರನ್ನು ತಲುಪಲು ಸಾಧ್ಯವಿಲ್ಲ. ದೃಶ್ಯವೂ ಉತ್ತಮವಾಗಿರಬಹುದು, ಆದರೆ ಗಮನಸ್ಥಾನವೂ ದೂರವಿಲ್ಲವಾಗಿರಬಹುದು, ಆದರೆ ಜೀವನವೂ ದೂರವಿಲ್ಲ. ಇತರರ ದುಃಖವನ್ನು ಅರ್ಥಮಾಡಿಕೊಳ್ಳುವವರು ಮತ್ತು ಹೃದಯದಲ್ಲಿ ಕರುಣಾಮಯಿ ಇರುವವರು ಮರುಜನ್ಮ ಪಡೆಯಬೇಕಾಗಿಲ್ಲವೆಂದು ಹೇಳಲಾಗುತ್ತದೆ. ಚಟುವಟಿಕೆಗಳು, ಪ್ರಜ್ಞೆ, ಆರೋಗ್ಯ ಮತ್ತು ಭಾವನೆಗಳಿಂದ ದೇವರ ಶಕ್ತಿ ಯಾವಾಗಲೂ ನಿಮ್ಮೊಂದಿಗಿರುತ್ತದೆ ಮತ್ತು ನಿರಂತರವಾಗಿ ನಿಮ್ಮನ್ನು ಕೇವಲ ಸಾಧನವಾಗಿ ಬಳಸಿಕೊಂಡು ಭೂಗರ್ಭದಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತೀರಿ. ನನ್ನನ್ನು ನೆನಪಿಸಿಕೊಳ್ಳುವ ಮತ್ತು ನನಗಾಗಿ ಪ್ರಾರ್ಥಿಸುವ ವ್ಯಕ್ತಿಯು ನನ್ನ ಬಳಿಗೆ ಬರುತ್ತಾನೆ. ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಕೊನೆಯ ಕ್ಷಣಗಳಲ್ಲಿ ನನ್ನ ಬಗ್ಗೆ ಯೋಚಿಸಬೇಕು. ಪ್ರಹ್ಲಾದನಂತಹ ನಂಬಿಕೆ, ದ್ರೌಪದಿಯಂತಹ ಕರೆ, ಮೀರಾಳಂತಹ ಕಾಯುವಿಕೆ ಇದ್ದರೆ ಕೃಷ್ಣನು ಖಂಡಿತವಾಗಿಯೂ ಬರುತ್ತಾನೆ. ನಾವೇ ಜೀವನದ ಶಿಲ್ಪಿಗಳಾದಾಗ ನಮ್ಮ ಕಷ್ಟಗಳನ್ನು ಸೋಲಿಸೋಣ. ಜೀವನದಲ್ಲಿ ಸ್ವಲ್ಪ ನಗೋಣ ಮತ್ತು ಆತ್ಮಜ್ಞಾನದ ಕತ್ತಿಯಿಂದ ನಮ್ಮ ಹೃದಯಗಳನ್ನು ಕತ್ತರಿಸೋಣ. ನಿಮ್ಮ ಹೃದಯದಿಂದ ಕ್ರಮದ ಅನುಮಾನಗಳನ್ನು ತೆಗೆದುಹಾಕಿ. ಶಿಸ್ತಿನಿಂದಿರಿ ಮತ್ತು ನಿಮ್ಮ ಕೆಲಸವನ್ನು ಮಾಡಿ. ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುವಿರಿ. ಸ್ನೇಹಿತರೆ, ಈ ವಿಡಿಯೋ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ. ಜಾಗರೂಕರಾಗಿರಿ. ಜೈ ಶ್ರೀಕೃಷ್ಣ.